ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸುಪ್ರಿಯಾಸ್ ಚಾನಲ್. ಬನ್ನಿ ಕಿಚಡಿ ಮಾಡೋದು ತೋರಿಸ್ತಾ ಇದ್ದೀವಿ. ಫಸ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀವಿ. ಕಿಚಡಿ ಅಂತಂದರೆ ಹೆಸರು ಬೇಳೆ ಪ್ಲಸ್ ಮಿಕ್ಸ್ ಅಕ್ಕಿ ರೈಸ್ ಎರಡೂ ಮಿಕ್ಸ್ ಮಾಡಿ ಮಾಡೋದು, ಒಗ್ಗರಣೆ ಕೊಡೋದು. ಅದಕ್ಕೆ ಸಿಕ್ಕಾಪಟ್ಟಿ ಸೆಕೆ ಇದೆ ಇಲ್ಲೇ, ಹೀಗಾಗಿ ಫ್ಯಾನ್ ಹಚ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ. ಟೊಮೆಟೊ ಹಾಕಿದ್ದಾರೆ. ಟೊಮೆಟೊ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೇವೆ ಲೋ ಫ್ಲೇಮಲ್ಲಿ. ರುಬ್ಬಿದ ಖಾರದ ಚಟ್ನಿ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೇವೆ. ಈಗ ಅದು ಫ್ರೈ ಆದ ಕೂಡಲೇ ಹಾಕಿ ಅಕ್ಕಿ ತೊಳ್ಕೊಂಡು ಹಾಕಬೇಕು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಹೆಸರು ಬೇಳೆ ಪ್ಲಸ್ ಅನ್ನ ಎರಡೂ ಮಿಕ್ಸ್ ಮಾಡಿ ನೆನೆ ಇಟ್ಟಿದ್ದೇವೆ. ಆಮೇಲೆ ಅದನ್ನು ಸ್ವಲ್ಪ ನೆನೆದಾದ್ಮೇಲೆ ಚೆನ್ನಾಗಿ ತೊಳೆದು ಹಾಕಬೇಕೀಗ. 2 ಲೋಟ ಅಕ್ಕಿ ಇಟ್ಕೊಂಡಿದ್ದೇವೆ ಅಂದರೆ ಟೋಟಲ್ ಅದ್ರ ಡಬಲ್ 4.5 ಗ್ಲಾಸ್ ಈ ಟೈಪ್ ನೀರು ಹಾಕಬೇಕು. ಒಂದು ಬೇಳೆ ತೊಗೊಂಡಿದ್ದೇವೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು ನೀರು. ಅಂದರೆ 2 ಗ್ಲಾಸ್ ಅಂದರೆ 4.5 ಗ್ಲಾಸ್ ನೀರು ಹಾಕಬೇಕು. ನೋಡಿ, ಖಾರದ ಚಟ್ನಿ ಹಾಕಿದ್ದಾರೆ. ಸ್ವಲ್ಪ ಫ್ರೈ ಆಗಿಂದ ಈಗ ನೀರು ಹಾಕಿ, ನೀರು ಅಳತಿ ಆಗಿಂದ ಆಮೇಲೆ ರೈಸ್ ಹಾಕಬೇಕು. ಅಲ್ಲಿ ನಾನು ತೋರಿಸ್ತಾ ಇದ್ದೇನೆ ಕಿಚನ್ ಎಷ್ಟು ಚಂದ ಇದೆ ಅಂತೇಳಿ. ಇಲ್ಲೇ ಗುಜರಾತಿಯಲ್ಲಿ ಕಿಚನ್ ಮಾತ್ರ ಭಾಳ ಸಣ್ಣದು. ಸ್ವಲ್ಪ ಅರಿಶಿನ, ಧನಿಯಾ ಪೌಡರು, ಮಸಾಲ ಪೌಡರ್, MTR ಸಾಂಬಾರು ಪೌಡರು ಎಲ್ಲ ಹಾಕಿ ಮಸಾಲ ಹಾಕ್ತಾ ಇದ್ದಾರೆ. ಈಗ ಚಲೋ ಮಿಕ್ಸ್ ಆದಮೇಲೆ ನೀರು ಹಾಕಿ, ಅಕ್ಕಿ ಹಾಕ್ತಾ ಇದ್ದಾರೆ ಫಸ್ಟ್. ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬನ್ನಿ, ಆಮೇಲೆ ನನ್ನ ಚಾನಲ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ, ಈಗ ನೋಡಿ ನೀರು ಅಳತೆ ಮಾಡಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಅದು ಹೆಸರು ಕಾಯ್ತೈತಲ್ಲ, ಆವಾಗ ಕುಕ್ಕರ್ ಬಾಯಿ ಬಂದ್ ಮಾಡಿ 2 ಸೀಟಿ ಹೊಡಿಸ್ತಾರೆ. ಸಿಂಪಲ್. ಇದ್ರ ಜೊತೆ ಮಜ್ಜಿಗೆ ಒಗ್ಗರಣೆ ಕೊಡ್ತಾರೆ. ಅದನ್ನು ತಿನ್ನೋಕ್ಕೆ ರಾತ್ರಿ ಸಿಂಪಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಡಿಶ್ ರೆಡಿ ಆಗ್ತೈತೆ. ಈಗ ನೋಡಿ ಎಲ್ಲ ಹಾಕಿದ್ದಾಗಿದೆ, ಎಲ್ಲ ಸಾಮಗ್ರಿಗಳು. ಈಗ ಸ್ವಲ್ಪ ಅದು ಕುದಿ ಬಂದಮೇಲೆ ಲಿಂಬೆಹಣ್ಣು ಹಿಂಡ್ತಾ ಇದ್ದಾರೆ. ಅದನ್ನು ಬೀಜ ತೆಗೆದು ಲಿಂಬೆಹಣ್ಣು ಹಿಂಡಿ ಈಗ ಬೆಲ್ಲ ಹಾಕ್ತಾ ಇದ್ದಾರೆ, ಸ್ವಲ್ಪ ಕಹಿ ಮುರಿಯೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆ ಕಡೆ ಸಣ್ಣ ಫ್ಲೇಮ್ ಒಳಗೆ ಬೇಯಿಸ್ತಾರೆ. ಈಗ ಅದನ್ನು ಕುಕ್ಕರ್ ಬಾಯಿ ಬಂದ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ರಾತ್ರಿ ಡಿಶ್ ಕಿಚಡಿ ರೆಡಿ ಆಯಿತು. ಈಗ ನೋಡಿ, ಅದು ಆದಮೇಲೆ ಈ ಟೈಪ್ ರೆಡಿಯಾಗಿದೆ. ಇದ್ರ ಜೊತೆ ಸಿಂಪಲ್ ಒಗ್ಗರಣೆ ಹಾಕಿರೋ ಮಜ್ಜಿಗೆ, ಇಲ್ಲೇ ಕಡಿ ಕಿಚಡಿ ಅಂತಾರೆ, ಅದ್ರ ಜೊತೆ ತಿನ್ನೋಕೆ ಮಜಾ ಬರುತ್ತೆ. ಇದು ನೋಡಿ, ಇಲ್ಲೇ ಮೇ ಒಳಗೆ ಮಳೆ ಬರ್ತಾಯಿದೆ. ಫಸ್ಟ್ ಟೈಮ್ ಇಷ್ಟು ಮಳೆ, ಸಿಕ್ಕಾಪಟ್ಟಿ ಗಾಳಿ ಗುಡುಗು ಆದಮೇಲೆ ಈ ಟೈಪ್ ಮಳೆ ಬರ್ತಾಯಿದೆ ಇಲ್ಲಿ. ಆ್ಯಕ್ಚುಲಿ ಮೇ ಒಳಗೆ ಮಳೆನೇ ಆಗಲ್ಲ ಇಲ್ಲಿ. ಇಲ್ಲಿ ದುಬೈ ಒಳಗೆಲ್ಲ ವೆದರ್ ಸ್ವಲ್ಪ ಚೇಂಜ್ ಆಗಿದೆಯಲ್ಲ, ಇಲ್ಲೂ ಸ್ವಲ್ಪ ಸೈಡ್ ಇಫೆಕ್ಟು ಒಂದು ರೀತಿಯಿಂದ ಇಫೆಕ್ಟ್ ಕೊಡ್ತಾಯಿದೆ. ಇಲ್ಲಿ ನಾವು ರಾತ್ರಿ ದಿನ ವಾಕಿಂಗ್ ಹೋಗ್ತೇವೆ, ಯಾಕಂದರೆ ಭಾಳ ಅಂದರೆ ಸೆಕೆ ಇರುತ್ತೆ, ಕುಂದ್ರಾಕಾಗಲ್ಲ ಮನೆಯೊಳಗೆ. ಅಲ್ಲಿ ಬ್ರಿಡ್ಜ್ ಇದೆ, ತೆಳಗೆ ಮ್ಯಾಲೆ ಬ್ರಿಡ್ಜ್ ಇದೆ, ಅಲ್ಲಿ ಕುಂತ್ಕೊಂಡು ಸ್ವಲ್ಪ ಗಾಳಿ ಬರುತ್ತೆ, ಮಸ್ತ್ ಗಾಳಿ ತೊಗೊಂಡು ಬರ್ತೇವೆ. ಈ ಟೈಪ್ ನ್ಯಾಷನಲ್ ಹೈವೇ ಇದು. ಹೈವೇ ಪಕ್ಕಕ್ಕೆ ಅಲ್ಲಿ ನದಿ ಇದೆ, ಅಂದರೆ ನದಿ ಅಂತೂ ನೀರಂತೂ ಇಲ್ಲ, ಅಲ್ಲಿ ಪೂರ ಒಣಗಿ ಹೋಗಿದೆ ನೀರು ಅನ್ನೋದು. ಸಿಂಪಲ್ ಸ್ವಲ್ಪ ಗಾಳಿ ತೊಗೊಳಕ್ಕಂತೇಳಿ ಹೋಗಿ ಕುಂತಿರ್ತೇವೆ ಅಲ್ಲೇ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.